ಅಂತವರಿಗೆ ಈ ಭೂಮಾತೆಯು ವಿಜಯಮಾಲೆಯನ್ನು ಹಾಕುವಳು. ಇದೇನು ಆಕಸ್ಮಿಕವಾಗಿ ನನ್ನ ವಾಮಾಭುಜವು ಚಲಿಸಲು ಕಾರಣವೇನು? ದೇವ ಕೆಲಸಾಧಿಪ ಕಾಪಾಡು ಕಾಪಾಡು. ಪರಮಾತ್ಮನ ಕೃಪೆ. ನಾರದರೆ ಬನ್ನಿ ಕುಳಿತುಕೊಳ್ಳಿ. ಇದೇನು ಕೃಷ್ಣಪುರಿ, ಈ ರೀತಿ ಚಿಂತಾಪರವಶರಾಗಿರುವುದಿಲ್ಲ, ಕಾರಣವೇನು? ಇದೇನು ಅರ್ಥನ? ಪೂಜರೆ, ನಿಕಸೆಯ ಪ್ರಸವ ಕಾಲವಿದು. ತಾವುಗಳು ಸರಿಯಾದ ಸಮಯಕ್ಕೆ ಆಗಮಿಸಿದ್ದೀರಿ. ಈಗ ಜನಿಸಲಿರುವ ಮಗುವಿನ ನಕ್ಷತ್ರವನ್ನು ವಿವರವಾಗಿ. ಸಂತೋಷ. ಕೇಳಿ, ಈಗ ರಾಹುಕಾಲಾದದ್ದರಿಂದ ಜನಿಸಲಿರುವ ಮಗುವಿನ ನಕ್ಷತ್ರ ಮೂಲ ನಕ್ಷತ್ರ. ಆದ್ದರಿಂದ ಮುಂದೆ ಏನಾದರೂ ತೊಂದರೆ? ಏನು ಪ್ರಸವಿಸಿದಳೆ? ಸಂತೋಷ. ಕುಮಾರನು ಕುಮಾರಿಯು? ಬಹಳ ಸಂತೋಷ. ಹೊರಡು. ನಾರದರೆ ಮುಂದೆ ಇವನ ಭವಿಷ್ಯವನ್ನು ತಿಳಿಸಿ. ನಿನ್ನ ಮಗನ ನಕ್ಷತ್ರದ ಫಲವನ್ನು ನೋಡಿ ನನಗೂ ತುಂಬ ಭಯ. ಇವನೆಂತಹ ಪ್ರಬಲ ಪರಕ್ರಿಯೆ ಇವನ ಅದ್ಭುತ ಪ್ರಕಾರದಿಂದ ತ್ರಿಲೋಕಗಳಲ್ಲಿ ತ್ರಿಮೂರ್ತಿಗಳು ತ್ರಿಲೋಕಗಳನ್ನೇ ಬಿಡಬೇಕಾಗುತ್ತೆ. ಮತ್ತು ಇವನ ಪರಾಕ್ರಮದಿಂದ ಅಖಂಡ ಸಾಮ್ರಾಜ್ಯವನ್ನು ಪಟ್ಟಗಟ್ಟಿ ದೈತ್ಯ ದಾನವ ಕುಲಕ್ಕೆ ಚಕ್ರವನ್ನು ಸಿದ್ಧಿಸಿ ಮೆರೆಯುವನು. ಆದರೆ ಮುಖ್ಯ ವಿಚಾರ ಇನ್ನೊಂದಿದೆ. ನಾರದರೆ ವಿಚಾರವೇನಿದ್ದರೂ ಇವನ ಮರೆಮಾಚದೆ ಇವನ ಭವಿಷ್ಯದಲ್ಲಿ ಏನಿದೆಯೋ ಅದನ್ನು ವಿವರವಾಗಿ ತಿಳಿಸಿ. ಕಶ್ಯಪರಿ, ಇವನ ಮೂಲ ನಕ್ಷತ್ರ ದೋಷದ ಕಾರಣ ನೀವೀಗ ಈ ಮಗುವಿನ ಮುಖವನ್ನು ನೋಡಲು ಅವಕಾಶವೇ ಇಲ್ಲ. ಪರಮೇಶ್ವರ, ಇದೇನು ನಿನ್ನ ಲೀಲೆ? ನನ್ನ ತತ್ವ ಪರೀಕ್ಷೆ ಕಾಲವೆಂದು ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ದೇವಾ? ನನ್ನನ್ನು ಪರೀಕ್ಷಿಸುತ್ತಿರುವೆಯಾ? ಜನಿಸಿದ ಮಗುವಿನ ಮುಖವನ್ನು ನೋಡುವ ಭಾಗ್ಯವೂ ನನಗಿಲ್ಲದಾಗಿದೆ. ಪರಮೇಶ್ವರ, ಪತಿಯೇ ಪರದೈವನೆಂದು ನಂಬಿದ ಸತ್ಯ ನಿನ್ನೆಲ್ಲಿಗೆ ಹೋಗಲಿದ್ದೇವಾ?
ಆಶೀರ್ವದಿಸಿ ಪೂಜ್ಯರೇ. ಇಷ್ಟಾರ್ಥ ಪ್ರಾಪ್ತಿರಸ್ತು. ಜನನವನ್ನು ಕಂಡು ನನಗೂ ತುಂಬ ಬಯಲಿಸಿದೆ. ಇವನೆಂತಹ ಪ್ರಬಲ ಪರಾಕ್ರಮಿಯಾಗುವನೋ ಏನು ತಿಳಿದು ದೈವಲೀನಿಗೆ ಏಟಿಯೇ ಮೋಚಿಗ